ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 3 ದೇವನೊಲಿದನ ಕುಲವೇ ಸತ್ಕುಲಂ ಪ್ರಶ್ನೋತ್ತರ. ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಉತ್ತರಗಳನ್ನು ಆಯ್ಕೆಗಳ ಮೂಲಕ ನೀಡಿ ಉತ್ತರಿಸಿರುತ್ತೇನೆ, ಗಮನಿಸಿ. ಪ್ರಶ್ನೆ 1 ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಆಯ್ಕೆಗಳು ವಿಷ್ಣು ಭಕ್ತರಿಗೆ, ಶಿವ ಭಕ್ತರಿಗೆ, ದೇವೇಂದ್ರನ ಭಕ್ತರಿಗೆ, ರಾಜನ ಅನುಯಾಯಿಗಳಿಗೆ. ಸರಿಯಾದ ಆಯ್ಕೆ ಆ ಶಿವ ಭಕ್ತರಿಗೆ. ಪ್ರಶ್ನೆ 2 ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಆಯ್ಕೆಗಳು ರಾಜೇಂದ್ರ ಚೋಳ, ಕರಿಕಾಲ ಚೋಳ, ರಾಜರಾಜ ಚೋಳ, ಕೋಗುಣಿ ವರ್ಮ. ಸರಿಯಾದ ಉತ್ತರ ಆ ಕರಿಕಾಲ ಚೋಳ. ಪ್ರಶ್ನೆ 3 ಚೆನ್ನೈಯನ್ನು ಮಾಡುತ್ತಿದ್ದ ಕಾಯಕ ಯಾವುದು? ಆಯ್ಕೆಗಳು ಅರಮನೆಯ ಕಾವಲು, ಅರಮನೆಯ ಸೇನಾಧಿಪತಿ, ಅರಮನೆಯ ಅಂತಃಪುರದ ಹುಲಿಗೆ, ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲು ತರುವ. ಸರಿಯಾದ ಉತ್ತರ ಈ ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲು ತರುವ ಕಾಯಕ ಮಾಡುತ್ತಿದ್ದನು. ಪ್ರಶ್ನೆ 4 ಚೆನ್ನಯ್ಯ ಹುಲ್ಲನ್ನು ಯಾವುದರ ಮೇಲೆ ಏರಿಕೊಂಡು ಬರುತ್ತಿದ್ದನು? ಆಯ್ಕೆಗಳು ಎತ್ತಿನ, ಕುದುರೆಯ, ಒಂಟೆಯ, ಆನೆಯ. ಸರಿಯಾದ ಉತ್ತರ ಆ ಎತ್ತಿನ. ಪ್ರಶ್ನೆ 5 ತಿಲದ ತೈಲದ ತೆರೆದೆ, ಕಷ್ಟದಗ್ನಿಯ ತರದೆ, ನೆಲದ ಮರೆಯೊಳಗೆ ತೊಲಗುವ ನಿಧಾನದ ತೆರದೆ ಎಂಬಲ್ಲಿ ಚೆನ್ನಯ್ಯನ ಭಕ್ತಿಯನ್ನು ಹೇಗೆ ವರ್ಣಿಸಲಾಗಿದೆ? ಆಯ್ಕೆಗಳು ಭಕ್ತಿ ಇದೆ, ಅದು ಕಾಣುತ್ತಿದೆ. ಭಕ್ತಿ ಇಲ್ಲ, ಹಾಗಾಗಿ ಕಾಣುತ್ತಿಲ್ಲ. ಭಕ್ತಿ ಇದೆ, ಆದರೆ ಅದು ಹೊರಲೋಕಕ್ಕೆ ಕಾಣುತ್ತಿಲ್ಲ. ಭಕ್ತಿ ಎಂಬುದು ಪ್ರದರ್ಶನದ ವಸ್ತು. ಸರಿಯಾದ ಆಯ್ಕೆ ಅಥವಾ ಉತ್ತರ ಭಕ್ತಿ ಇದೆ, ಆದರೆ ಅದು ಹೊರಲೋಕಕ್ಕೆ ಕಾಣುತ್ತಿಲ್ಲ. ಪ್ರಶ್ನೆ 6 ಶಿವನು ಯಾರ ಜೊತೆ ಊಟ ಮಾಡಿದನು? ಆಯ್ಕೆಗಳು ಕರಿಕಾಲ ಚೋಳ, ಚೆನ್ನಯ್ಯ, ಚೋಳ ದೇಶದ ಪ್ರಜೆಗಳು, ಪಾರ್ವತಿಯ. ಸರಿಯಾದ ಉತ್ತರ ಅಥವಾ ಆಯ್ಕೆ ಆ ಚೆನ್ನಯ್ಯ. ಪ್ರಶ್ನೆ 7 ಓಹೋ ಅಧಿಕಾರವಿಲ್ವದೆ ಮಾಳ್ಪರೆ ಆಹಾ ನಿಮ್ಮರಸುತನ ಮೆಲ್ಪಲಿ ಮಾಳ್ಪರೆ ಎಂಬ ಸಾಲುಗಳಲ್ಲಿ ಶಿವ ರಾಜನಿಗೆ ಏನು ಹೇಳುತ್ತಿದ್ದಾನೆ? ಆಯ್ಕೆಗಳು ಯೋಚಿಸಿ ಅಧಿಕಾರ ಪ್ರದರ್ಶಿಸಿದೆ, ಯೋಚಿಸದೆ ಅಧಿಕಾರ ಪ್ರದರ್ಶಿಸುತ್ತಿರುವೆಯಾ, ರಾಜನ ಅಧಿಕಾರವಿರುವುದೇ ಚಲಾಯಿಸಲು, ಅರಸುತನ ಶಿವನಿಗೆ ಅನ್ವಯಿಸುತ್ತದೆ. ಸರಿಯಾದ ಉತ್ತರ ಆ ಯೋಚಿಸದೆ ಅಧಿಕಾರ ಪ್ರದರ್ಶಿಸುತ್ತಿರುವೆಯಾ. ಪ್ರಶ್ನೆ 8 ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ಆಯ್ಕೆಗಳು ಮಂತ್ರಿಗಳು, ಸೇನಾಧಿಪತಿಗಳು, ದೂತರು, ರಾಜ ಪರಿವಾರದವರು. ಸರಿಯಾದ ಉತ್ತರ ಈ ದೂತರು. ಪ್ರಶ್ನೆ 9 ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಆಯ್ಕೆಗಳು ಆನೆ ಮೇಲೆ ಕೂಡಿಸಿ, ರಥದಲ್ಲಿ ಕೂಡಿಸಿ, ಪಲ್ಲಕ್ಕಿಯಲ್ಲಿ ಕೂಡಿಸಿ, ಎತ್ತಿನ ಗಾಡಿಯಲ್ಲಿ ಕೂಡಿಸಿ. ಸರಿಯಾದ ಆಯ್ಕೆ ಅಥವಾ ಉತ್ತರ ಆನೆಯ ಮೇಲೆ ಕೂಡಿಸಿ. ಪ್ರಶ್ನೆ 10 ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಆಯ್ಕೆಗಳು ದೇವ, ಗಣ, ಭಕ್ತ, ಭವಿ. ಸರಿಯಾದ ಆಯ್ಕೆ ಆ ಗಣ. ಪ್ರಶ್ನೆ 3 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಕಾವೇರಿ ನದಿಯ ಮಹಿಮೆ ಎಂತಹುದು? ಉತ್ತರ ಕಾವೇರಿ ನದಿಯನ್ನು ಸ್ಪರ್ಶಿಸಿದರೆ ಜನ್ಮ ಜನ್ಮಗಳ ಪಾಪ ಕಳೆಯುತ್ತವೆ. ಇಂತಹ ಕಾವೇರಿ ಚೋಳ ದೇಶವನ್ನು ಸಮೃದ್ಧಗೊಳಿಸಿ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರುಣಿಸುತ್ತಾ ಚೋಳ ದೇಶದಲ್ಲಿ ಹರ ಭಕ್ತ ರಸದಂತೆ ಹರಿಯುತ್ತಿದೆ. ಪ್ರಶ್ನೆ 2 ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗೆ ಅಡಗಿರುವ ಎಣ್ಣೆಯಂತೆ, ಮರದೊಳಗೆ ಅಡಗಿರುವ ಬೆಂಕಿಯಂತೆ, ಭೂಮಿಯ ತಳದಲ್ಲಿ ಅಡಗಿರುವ ನಿಧಿಯಂತೆ ಹೊರಗೆ ಯಾರ ಕಣ್ಣಿಗೂ ಕಾಣದೆ ಒಳಗೆ ಗೌಪ್ಯವಾಗಿ ಇತ್ತು. ಪ್ರಶ್ನೆ 3 ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ ಶಿವಲಿಂಗವನ್ನು ಚೆನ್ನಯ್ಯನು ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಪದಳಿ, ಸುರಗಿ, ಸೂರವನ್ನೆ ಮತ್ತು ಚಂಗಣಿಗಲೆ ಹೂಗಳಿಂದ ಸಿಂಗರಿಸುತ್ತಿದ್ದನು. ಪ್ರಶ್ನೆ 4 ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯನು ಅಯ್ಯ ಚೋಳರಾಜನೇ, ನೀನು ಈ ರೀತಿಯಲ್ಲಿ ಬರಬಹುದೇ? ಸೂರ್ಯವಂಶದ ಕನ್ನಡಿಯಂತಿರುವ ನೀನು ಈ ರೀತಿ ಮಾಡಬಹುದೇ? ನನ್ನ ಜಾತಿಯನ್ನು ನೋಡದೆ ತಿಳಿಯದೆ ನನ್ನ ಕಾಲುಗಳನ್ನು ನೀನು ಹಿಡಿಯಬಹುದೇ ಎಂದು ಹೇಳುತ್ತಾನೆ. ಪ್ರಶ್ನೆ 5 ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ ತಿಳಿಯದೆ ಅಂಬಲಿಯನ್ನು ನಿನಗೆ ಅರ್ಪಿಸಿದರೆ
ಚೋಳ ರಾಜರಿಗೆ ಅದನ್ನು ತಿಳಿಸಬಹುದೇ? ನನ್ನ ಗುಪ್ತ ಭಕ್ತಿಯನ್ನು ಈ ರೀತಿಯಲ್ಲಿ ಬಹಿರಂಗಪಡಿಸಬಹುದೇ ಎಂದು ಮುನಿಸಿಕೊಂಡನು. ಪ್ರಶ್ನೆ 6. ಶಿವನು ಚೆನ್ನಯ್ಯನನ್ನು ಏಕೆ ಸಮಾಧಾನಪಡಿಸಿದನು? ಉತ್ತರ: ಏನು ತಿಳಿಯದೆ ವಿಚಾರವನ್ನು ಮಾಡದೆ ನಾನು ಹೇಳಿದೆ. ಚೆನ್ನ, ಬಿಡು ಬಿಡು, ಕೋಪವಿನ್ನೇತಕ್ಕೆ, ಸಮಾಧಾನ ಮಾಡಿಕೋ ಎಂದು ಶಿವನು ಚೆನ್ನಯ್ಯನನ್ನು ಸಮಾಧಾನಪಡಿಸಿದನು. ಮುಖ್ಯ ಪ್ರಶ್ನೆ 4. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚೆನ್ನಯ್ಯ ತನ್ನ ಕಾಯಕವನ್ನು ಏಕೆ ಮಾಡುತ್ತಿದ್ದನು? ಉತ್ತರ: ಕರಿಕಾಲ ಚೋಳನ ರಾಜಧಾನಿಯಾಗಿದ್ದ ಮಾದಾರ ಚೆನ್ನಯ್ಯನು ಅರಮನೆಯ ಕುದುರೆಗಳಿಗೆ ಮೇವಿನ ಹುಲ್ಲನ್ನು ಕಾಡಿನಿಂದ ತಂದು ಕೊಡುವ ಕಾಯಕವನ್ನು ಮಾಡುತ್ತಿದ್ದನು. ಹೊರಗೆ ತನ್ನ ಕಾಯಕದ ಶ್ರದ್ಧೆಯನ್ನು ತೋರುತ್ತಾ ಒಳಗೆ ಯಾರ ಕಣ್ಣಿಗೂ ಕಾಣದಂತೆ ಅಂತರಂಗದ ಶಿವಭಕ್ತಿಯಲ್ಲಿ ತೊಡಗಿಕೊಂಡಿದ್ದನು. ಆತನ ಈ ಗುಪ್ತ ಭಕ್ತಿಯು ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ ಮತ್ತು ನೆಲದಡಿಯ ನೀತಿಯಂತೆ ಗೌಪ್ಯವಾಗಿತ್ತು. ಪ್ರತಿದಿನ ಮುಂಜಾನೆಯೇ ಎದ್ದು ಕಾಡಿಗೆ ಹೋಗಿ ನದಿ ತೀರದ ನುಣ್ಣನೆಯ ಮೈಲಿನಲ್ಲಿ ಎಲೆಗಳನ್ನು ಹಾಸಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕಾನನದ ನಾನಾ ವಿಧ ಪವಿತ್ರ ಕುಸುಮಗಳಿಂದ ಭಕ್ತಿಯಿಂದ ಅರ್ಚಿಸುತ್ತಿದ್ದನು. ಪೂಜೆಯ ನಂತರ ಬೇಗನೆ ಹುಲ್ಲನ್ನು ಕುಯ್ದು ಎತ್ತಿನ ಮೇಲೆ ಏರಿಕೊಂಡು ಬಂದು ರಾಜನ ಕುದುರೆಯ ಲಯಕ್ಕೆ ತಲುಪಿಸುತ್ತಿದ್ದನು. ಹೀಗೆ ಹೊರಗೆ ತನ್ನ ಕುಲಧರ್ಮದ ಕಾಯಕವನ್ನು ನಿಷ್ಠೆಯಿಂದ ನೆರವೇರಿಸುತ್ತಾ ಒಳಗೆ ಅನನ್ಯವಾದ ಲಿಂಗಾರ್ಚನೆಯನ್ನು ಮಾಡುತ್ತಾ ಚೆನ್ನಯ್ಯನು ತನ್ನ ಕಾಯಕದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿದ್ದನು. ಪ್ರಶ್ನೆ 2. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಚೆನ್ನಯ್ಯನು ಪರರು ಅರಿಯದಂತೆ ಒಳಗೊಳಗೆ ಲಿಂಗಾರ್ಚನೆ, ಹೊರಗೆ ತನ್ನ ಕಾಯಕವನ್ನು ಶ್ರದ್ಧಾ ಭಕ್ತಿಗಳಿಂದ ಕೈಗೊಳ್ಳುತ್ತಾ ಇದ್ದನು. ಹೀಗೆ 60 ವರ್ಷಗಳು ನಡೆಯುತ್ತಿರಲು ಅವನ ಭಕ್ತಿಗೆ ಮೆಚ್ಚಿದ ಶಿವನು ಚೆನ್ನನ ಭಕ್ತಿಯನ್ನು ಭೂತಳದಲ್ಲಿ ಮೆರೆಸುವೆನೆಂದು ತೀರ್ಮಾನಿಸಿದನು. ಹೀಗಿರಲು ಒಂದು ದಿನ ಚೆನ್ನಯ್ಯನು ಎಂದಿನಂತೆ ಹುಲ್ಲು ಪ್ರದೇಶವನ್ನು ತಲುಪಿ ಶಿವಲಿಂಗದ ಪೂಜೆಯನ್ನು ಮಾಡಿ ಬೇಗನೆ ಹುಲ್ಲು ಕುಯ್ದು ತನ್ನ ಎತ್ತಿನ ಮೇಲೆ ಏರಿಕೊಂಡು ಅದನ್ನು ಮೇವನ್ನು ಹಾಕುವ ಜಾಗದಲ್ಲಿ ಹಾಕಿ ಶಿವಭಕ್ತಿಯಲ್ಲಿ ಮನೆಗೆ ಬಂದು ವಿರಮಿಸುತ್ತಿದ್ದನು. ಅವನ ಮಡದಿ ಅಂಬಲಿಯನ್ನು ತಂದು ಮೆಲ್ಲನೆ ನೀಡಿದಳು. ಆತನು ಶಿವಲಿಂಗಕ್ಕೆ ಅದನ್ನು ನೀಡಿದನು. ಸಿಹಿಯಾದ ಮಾವಿನ ರಸದ ರುಚಿಯಂತಿದ್ದ ಅಂಬಲಿ ಶಿವಲಿಂಗಕ್ಕೆ ಸೋಕಿ ಅಮೃತಕ್ಕಿಂತಲೂ 100 ಪಟ್ಟು ರುಚಿಯಾಗಿ ತೋರಲು ಶಿವನು ಒಂದೇ ಸಮನೆ ಅಂಬಲಿಯನ್ನು ಕುಡಿದನು. ಚೆನ್ನನೊಡನೆ ಕೂಡಿ ಅಪೇಕ್ಷೆ ಪಟ್ಟು ಸ್ವರ್ಗ ಭೂಮಿಗಳೇ ಬೆರಗಾಗುವಂತೆ ಊಟ ಮಾಡಿದನು. ಪ್ರಶ್ನೆ 3. ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿ. ಉತ್ತರ: ಶಿವಭಕ್ತನಾಗಿದ್ದ ಕರಿಕಾಲ ಚೋಳನು ಪ್ರತಿದಿನವೂ ಶಿವಾಲಯಕ್ಕೆ ಬಂದು ಭಕ್ತಿಯಿಂದ ಕೈಮುಗಿದು ಪೂಜಿಸುತ್ತಿದ್ದನು. ತಾನು ಶಿವನಿಗಾಗಿ ತಂದಿರುವ ದೇವಾನ್ನ, ದಿವ್ಯಾನ್ನ, ಅಮೃತಾನ್ನಗಳನ್ನು ಅವನೆದುರಿಗೆ ಬಡಿಸುತ್ತಿದ್ದನು. ಸವಿಯಾದ ಶಾಖ ಪಾಕಾದಿ ಭಕ್ಷ್ಯಗಳನ್ನು ಬಡಿಸಿ ಉಪಚರಿಸುತ್ತಿದ್ದನು. ಹಪ್ಪಳ, ಕೆನೆ ಹಾಲುಗಳನ್ನು ಹರವಿಯಲ್ಲಿ ಇಟ್ಟು ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನು ಬಡಿಸಿದ ಮೇಲೆ ಹಿಂದೆ ಸರಿದು ಶಿವನು ಊಟ ಮಾಡಲೆಂದು ಗರ್ಭಗುಡಿಯ ಪರದೆಯನ್ನು ಹಾಕಿ ಶಿವನೇ ಸ್ವೀಕರಿಸು ಎಂದು ಬೇಡುತ್ತಾ ನಮಸ್ಕರಿಸುತ್ತಿದ್ದನು. ಪ್ರಶ್ನೆ 4. ಚೋಳ ರಾಜ ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ? ಉತ್ತರ: ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಉಂಡೆನೆಂದು ಶಿವನ ಬಾಯಿಂದಲೇ ಕೇಳಿದ ಚೋಳರಾಯನು ಪರಶಿವನಿಗೆ ಹುಣ್ಣನ್ನು ನೀಡಿದ ಆ ಶರಣನನ್ನು ನೋಡಲೇಬೇಕೆಂದು ತೀರ್ಮಾನಿಸಿದನು. ಅವನ ಕರುಣೆಯ ಆಶೀರ್ವಾದವನ್ನು ತಲೆಯ ಮೇಲೆ ಧರಿಸುವೆನೆಂದು ಯೋಚಿಸಿದನು. ನಡೆದಾಡುವುದನ್ನೇ ಅರಿಯದಂತೆ ಇದ್ದ ನಿತ್ಯ ಸುಖಿಯಾದ ರಾಜನು ಕಾಲ್ನಡಿಗೆಯಲ್ಲಿ ಹೊರಟನು. ಎಡ ಬಲದಲ್ಲಿ ಒಂದಿ ಮಾಗದರೊಡನೆ ನಡೆದು ಬರುತ್ತಾ ಶಿವನಿಗೆ ಹುಣ್ಣನ್ನು ನೀಡಿದಂತಹ ಚೆನ್ನನನ್ನು ತೋರಿಸಿರೆಂದು ಜನರನ್ನು ಕೇಳುತ್ತಿದ್ದನು. ಎಲ್ಲ ಕಡೆಗಳಿಗೂ ಚೆನ್ನನನ್ನು ಹುಡುಕಲು ಕಳುಹಿಸಿ ಚೆನ್ನಯ್ಯನ ಗುಡಿಸಲನ್ನು ಹುಡುಕಿಸಿದನು. ಪ್ರಶ್ನೆ 5. ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಉತ್ತರ: ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಲೋಕಕ್ಕೆ ಮೆರೆಸಲು ಶಿವನು ಅವನ ಮನೆಯಲ್ಲಿ ಅಂಬಲಿಯನ್ನು ಸವಿದನು. ಇದನ್ನು ಶಿವನಿಂದಲೇ ತಿಳಿದ ಚೋಳರಾಜನು ಚೆನ್ನಯ್ಯನಿಗೆ ಎರಗಿ ಆನೆಯ ಮೇಲೆ ಕೂರಿಸಿ ಮೆರವಣಿಗೆಯಲ್ಲಿ ಶಿವಾಲಯಕ್ಕೆ ಕರೆತಂದನು. ತನ್ನ ಅಂತರಂಗದ ಭಕ್ತಿಯು ಹೀಗೆ ಬಯಲಾಗಿ ಬೀದಿ ಗರುವಿನಂತಾಯಿತೆಂದು ನೊಂದ ಚೆನ್ನಯ್ಯನು ಕತ್ತಿಯಿಂದ ಇರಿದುಕೊಂಡು ಸಾಯಲು ಮುಂದಾದನು. ಆಗ ಶಿವನು ಪ್ರತ್ಯಕ್ಷನಾಗಿ ಚೆನ್ನಯ್ಯನನ್ನು ಸಾಂತ್ವನಗೊಳಿಸಿ ಆತನ ನಿರಾಡಂಬರ ಭಕ್ತಿಯನ್ನು ಚೋಳರಾಜನಿಗೆ ತೋರಿಸಿ ಕೊಂಡಾಡಿದನು. ತಕ್ಷಣವೇ ದೇವದುಂಬಿಗಳು ಮೊಳಗಿ ಪುಷ್ಪವೃಷ್ಟಿಯಾಗಲು ಶಿವನು ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದನು. ಅಲ್ಲಿ ಸಿಂಹಾಸನದ ಮೇಲೆ ಕುಳಿತು ಪಾರ್ವತಿಗೆ ಚೆನ್ನಯ್ಯನ ಭಕ್ತಿಯನ್ನು ಪರಿಚಯಿಸಿ ಆತನಿಗೆ ಗಣಪದವಿಯನ್ನು ದಯಪಾಲಿಸಿದನು. ಹೆಚ್ಚುವರಿ ಪ್ರಶ್ನೋತ್ತರಗಳು. ನೀಡಿರುವ ಪದ್ಯವನ್ನು ಆಧರಿಸಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ.
ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಎಂಥ ರುಚಿ ಶಿವನನ್ನು ತಾಕಿತು? ಉತ್ತರ, ಮಧುರಾಮೃತ ರುಚಿ. ಪ್ರಶ್ನೆ 2, ಅಂಬಳ ಕಣಿವೆಯನ್ನು ಕುಡಿದು ಸಂತಸಪಟ್ಟವನು ಯಾರು? ಉತ್ತರ, ಶಿವ. ಪ್ರಶ್ನೆ 3, ಶಿವ ಚೆನ್ನಯ್ಯ ನೀಡಿದ ಅಂಬಲಿ ಕುಡಿದು ಸಂತಸಪಟ್ಟದ್ದನ್ನು ಕವಿ ಹೇಗೆ ಹೇಳಿದ್ದಾನೆ? ಉತ್ತರ, ಚೆನ್ನಯ್ಯನ ಮಡದಿ ಅಂಬಲಿಯನ್ನು ಮೆಲ್ಲನೆ ತಂದು ನೀಡಲು ಚೆನ್ನಯ್ಯನು ಶಿವಲಿಂಗಕ್ಕೂ ಅದನ್ನು ಅರ್ಪಿಸಿದನು. ಸಿಹಿಯಾದ ಮಾವಿನ ರಸದ ರುಚಿಯಂತಹ ಅಂಬಲಿ ಶಿವಲಿಂಗಕ್ಕೆ ಸೋಗಿ ಅಮೃತಕ್ಕಿಂತಲೂ 100 ಪಟ್ಟು ರುಚಿಯಾಗಿ ತೋರಲು ಶಿವನು ಒಂದೇ ಸಮನೆ ಅಂಬಲಿಯನ್ನು ಕುಡಿದನು. ಹೀಗೆ ಶಿವನು ಚೆನ್ನನೊಡನೆ ಕೂಡಿ ಅಪೇಕ್ಷೆ ಪಟ್ಟು ಸ್ವರ್ಗ ಭೂಮಿಗಳೇ ಬೆರಗಾಗುವಂತೆ ಊಟ ಮಾಡಿದನು. ಪದ್ಯಭಾಗ. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ, ದೇವನೊಲಿದವನ ಉಳ್ಮೆ ಸತ್ಕುಲಂ ಎಂಬ ಮಾತು ಯಾರದು? ಉತ್ತರ, ಕರಿಕಾಲ ಚೋಳ. ಪ್ರಶ್ನೆ 2, ಸರ್ವನೊಡನೆ ಊಟ ಮಾಡಿದವರು ಯಾರು? ಉತ್ತರ, ಚೆನ್ನಯ್ಯ. ಪ್ರಶ್ನೆ, ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಏನು ಹೇಳುತ್ತಾನೆ? ಉತ್ತರ, ದೇವನೊಲಿದನ ಕುಲಮೇ ಸತ್ಕುಲಂ. ಘನ ಮಹಿಮೆಗಳಿಂದ ಕೂಡಿದ ಆತನು ಒಲಿದವನ ಜಾತಿಯೇ ಶ್ರೇಷ್ಠ ಜಾತಿ. ಸರ್ವಂತರ್ಯಾಮಿ ಶಿವನೊಡನೆ ಊಟ ಮಾಡಿದ ನಿನ್ನ ಜಾತಿಗೆ ನಾನು ಸರಿಸಮನಲ್ಲ. ಸಂಪೂರ್ಣ ಜ್ಞಾನಭರಿತ ಸರ್ವಜ್ಞನಾದ ನಿನ್ನ ಪಾದುಕೆಗೆ ನನ್ನ ತಲೆಯೂ ಸಮವಲ್ಲ. ನಾನು ನಿಮ್ಮ ಪಾದವನ್ನು ಬಿಟ್ಟು ಬಾಳಲಾರೆ. ಶಿವನನ್ನು ಇಂತಹ ಶಿವಭಕ್ತನನ್ನು ಬಿಟ್ಟು ನರಕವನ್ನು ಆಳಲೆ ಎಂದು ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಹೇಳುತ್ತಾನೆ.